ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ಮಾಲ್ಪುರಿನೂ ಅಲ್ಲ, ಪಕೋಡನೂ ಅಲ್ಲ. ನೀವು ಕೇವಲ 1 ಕಪ್ ಅಕ್ಕಿಯಿಂದ ತಯಾರಿಸಿ 5 ನಿಮಿಷದಲ್ಲಿ ತಟ್ಟೆ ತುಂಬ ರೆಸಿಪಿ. ಸೊ ತುಂಬ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ. ನಾವು ಊಟಕ್ಕೆ ಬಳಸ್ತೀವಲ್ಲ ಅದೇ ಅಕ್ಕಿನ. ಸೊ ಇದನ್ನು ಒಂದು ಬೌಲಿಗೆ ಹಾಕಿ ನಾವು ಇದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಹಾಕಿ ಒಂದ್ಸಲ ಅಕ್ಕಿ ತೊಳೆದ್ಬಿಟ್ಟು ನಂತರ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ನಾವು ನೆನೆ ಹಾಕಬೇಕಾಗುತ್ತೆ. ಇದನ್ನು ಒಂದು 8 ಗಂಟೆಗಳ ಕಾಲ ನೆನೆ ಹಾಕಬೇಕು. 8 ಅವರ್ ನೆನೆ ಹಾಕಿದ್ದೀನಿ ನಾನು. ನೋಡಿ, ಈ ಥರ ಚೆನ್ನಾಗಿ ಅಕ್ಕಿ ನೆನಬೇಕು. ನೆಂದಾದ ನಂತರ ನಾವು ಇದನ್ನು ಒಂದು ರೆಸಿಪಿ ಮಾಡ್ಬೋದು ತುಂಬಾ ಈಸಿಯಾಗಿ. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಇವಾಗ ಅಕ್ಕಿ ನೆನೆಸಿರೋಂತಹ ಅಕ್ಕಿನ ತೊಳೆದು ನಾನು ನೀರೆಲ್ಲ ಚೆಲ್ಲಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಳ್ಳೋಣ. ನೋಡಿ, ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ನೀರನ್ನೆಲ್ಲ ಒಂದ್ಸಲ ತೊಳೆದು ಮತ್ತೆ ಏನಾದರೂ ನಿಮಗೆ ಸ್ಮೆಲ್ಲು ಆ ಥರ ಏನಾದರೂ ಅನಿಸಿದ್ರೆ ಮತ್ತೊಂದು ಸಲ ನೀರಲ್ಲಿ ತೊಳೆದು ಹಾಕ್ಬೋದು. ಈಗ ಜಾರಿಗೆ ಪೂರ್ತಿ ಈಗ ಅಕ್ಕಿನ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಒಂದು ಬೌಲಿಗೆ ನಾನು ಇಲ್ಲಿ ಒಂದು ಬೆಲ್ಲದ ಅಚ್ಚನ ಹಾಕಿ ಸ್ವಲ್ಪ ನೀರನ್ನು ಕೂಡ ಹಾಕ್ತಾ ಇದ್ದೀನಿ. ಯಾಕೆಂದರೆ ನಾವು ಇಲ್ಲಿ ಬೆಲ್ಲದ ಪಾಕ ಮಾಡ್ಕೋಬೇಕಾಗುತ್ತೆ ಈ ರೆಸಿಪಿಗೆ. ಇದೊಂದು ಸ್ವೀಟ್ ರೆಸಿಪಿ, ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿ ಇದು. ಸೊ ನೋಡಿ, ಈ ಥರ ಚೆನ್ನಾಗಿ ಅದು ಬೆಲ್ಲ ಎಲ್ಲ ಪಾಕ ಥರ ಅಂಟು ಪಾಕ ಥರ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ. ಸೊ ನೋಡಿ, ಈಗ ಅದಾಗಿದೆ. ಇದಕ್ಕೆ ನಾವು ಇವಾಗ ಅಕ್ಕಿ ಹಾಕ್ಕೊಂಡಿದ್ದೀವಲ್ಲ, ಅದಕ್ಕೆ ಈ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪಾಕನ ಹಾಕ್ಕೊಳ್ಳೋಣ. ಜಾಸ್ತಿ ಬೇಡ, ಒಂದೇ ಸಲ ಹಾಕಿದ್ರೆ ಅಕ್ಕಿ ನುಣ್ಣಗಾಗಲ್ಲ. ಹಾಗಾಗಿ ನಂತರ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಯಾವುದು ಅಂದರೆ ನಾವು ಚಪಾತಿ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ ಫ್ರೆಂಡ್ಸ್, ಅದೇ ಗೋಧಿ ಹಿಟ್ಟನ್ನು ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಸೊ ನೋಡ್ಬೋದು ನೀವು, ಇವಾಗ ನುಣ್ಣಗೆ ಇದನ್ನು ರುಬ್ಕೊಂಬರ್ಬೇಕು. ನೋಡಿ, ನುಣ್ಣಗಿರಬೇಕು. ನಾವು ದೋಸೆಗೆಲ್ಲ ರುಬ್ತೀವಲ್ಲ ಅದೇ ಥರ ಪೂರ್ತಿ ನುಣ್ಣಗಿರಬೇಕು. ಆ ಥರ ರುಬ್ಬಿರೋದನ್ನು ಇವಾಗ ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಬೌಲಿಗೆ ಹಾಕ್ಕೊಂಡ ನಂತರ ಇವಾಗ ನಾವು ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇದು ಪ್ರೊಸೀಜರ್ ಸ್ವಲ್ಪ ನಿಮಗೆ ಟೈಮ್ ತಗೊಳ್ಳುತ್ತೆ. ಯಾಕೆಂದರೆ ಒಂದಿನ ನೆನೆ ಹಾಕೋದು ಮತ್ತು ಒಂದು 8 ಅವರು ಅದನ್ನು ನೆನೆಯಕ್ಕೆ ಬಿಡೋದು ಈ ಥರ ಆಗುತ್ತೆ. ಬಟ್ ಇದನ್ನು ರೆಡಿ ಮಾಡಿಕೊಂಡ್ರೆ ನೀವು 5 ನಿಮಿಷದಲ್ಲೇ ನೀವು ಒಂದು ತಟ್ಟೆ ತುಂಬ ಒಂದು ಈ ಸ್ನ್ಯಾಕ್ಸ್ನ ಮಾಡಿ ಇಟ್ಕೋಬೋದು. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ನಾನು ಬಿಳಿ ಎಳ್ಳು ಹಾಗೆ ಏಲಕ್ಕಿ ಪೌಡರ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಒಂದು ಪಿಂಚಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಅಷ್ಟೇ ಒಂದು ಸ್ವಲ್ಪ ಉಪ್ಪನ್ನು ಉಪಯೋಗಿಸ್ಬೇಕು, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಾಗೆ ಇಲ್ಲಿ ನಾನು ತುಪ್ಪ ಕೂಡ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ತುಪ್ಪನೂ ಹಾಕಿ ನಾವು ಇವಾಗ ಇದಕ್ಕೆ ಬೆಲ್ಲದ ಪಾಕ ಇದೆಯಲ್ಲ, ಸೊ ಬೆಲ್ಲದ ಪಾಕನ ನಾವು ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕಾಗುತ್ತೆ. ನಿಮಗೆ ಅಂದರೆ ಇದು ಜಾಸ್ತಿ ತೆಳ್ಳಗೂ ಆಗಬಾರ್ದು, ಹಾಗಂತ ಜಾಸ್ತಿ ಗಟ್ಟಿನೂ ಇರಬಾರ್ದು. ಹಾಗಾಗಿ ಓಕೆ, ಇವಾಗ ಇದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೇ ಪಾಕ ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಮಾಲ್ಪುರಿ ಅಲ್ಲ, ಪಕೋಡನೂ ಅಲ್ಲ, 1 ಕಪ್ ಅಕ್ಕಿಯಿಂದ ನೀವು ಕೇವಲ 5 ನಿಮಿಷದಲ್ಲಿ ತಟ್ಟೆ ತುಂಬ ರೆಸಿಪಿನ ತಯಾರಿಸ್ಬೋದು. ತುಂಬ ಈಸಿಯಾಗಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ಎಲ್ಲರೂ ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ನೋಡಿ, ಇವಾಗ ಕರೆಕ್ಟಾಗಿ ಹಾಕಿದೆ. ನಂತರ ಈಗ ನಾನು ಅದನ್ನು ಮುಚ್ಚಿ 8 ಗಂಟೆಗಳ ಕಾಲ ನೆನೆ ಹಾಕಿದ್ದೆ. ಹಾಗೆ ಅದು ನೆನೆಯೋದಕ್ಕೆ ಬಿಟ್ಟಿದ್ದೆ. ಅದು ಸ್ವಲ್ಪ ನೋಡಿ ಈಗ ಗಟ್ಟಿಯಾಗಿದೆ. ಅವಾಗಿದ್ದಕ್ಕೂ ಇವಾಗ ಇರೋ ಸರಿಗೂ ನೀವು ನೋಡ್ಬೋದು. ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ, ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಖಂಡಿತವಾಗ್ಲೂ ಈ ರೆಸಿಪಿನ ಒಂದ್ಸಲ ಮಾಡ್ತಿಂದರೆ ನೀವು ಮಾಲ್ಪುರಿನೂ ತಿನ್ನೋದಿಲ್ಲ, ಪಕೋಡನೂ ತಿನ್ನೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಇದನ್ನು ಅಷ್ಟು ರುಚಿಯಾಗಿ ನೀವು ಮಾಡಿ ಒಂದ್ಸಲ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಎಣ್ಣೆಲಿ ಈ ಥರ ಫ್ರೈ ಮಾಡ್ಕೋಬೋದು. ಸೊ ಎಣ್ಣೆ ಕಾದಿದೆ, ಇವಾಗ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ. ಇದು ನಯ್ಯಪ್ಪ ರೆಸಿಪಿ ಅಂತ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ರೈಸಿಂದ ನೀವು ನಯ್ಯಪ್ಪ ರೆಸಿಪಿನ ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಹಬ್ಬಗಳು ಬರ್ತಾ ಇರೋದ್ರಿಂದ ಈ ಥರ ಸ್ವೀಟ್ನ ನೀವು ರೆಡಿ ಮಾಡಿಕೊಂಡು ಮಕ್ಕಳಿಗೂ ಒಂದು ಡಿಫ್ರೆಂಟ್ ಆಗಿರುವಂತಹ ರೆಸಿಪಿಗಳನ್ನು ಕೊಟ್ಟರೆ ಎಲ್ಲರೂ ಕೂಡ ತುಂಬ ಖುಷಿ ಪಡ್ತಾರೆ. ಸೊ ಇವಾಗ ನೋಡಿ, ಇದನ್ನು ನಾನು 2 ಸೈಡು ಬೇಯಿಸ್ಕೋಬೇಕಾಗುತ್ತೆ. ಅದನ್ನು ಎಣ್ಣೆಲಿ ಹಾಕಿದಾಗ ನಾವು ಒಂದು 2 ನಿಮಿಷ ಹಾಗೆ ಬಿಟ್ಬಿಡಬೇಕು. ಯಾಕೆಂದರೆ ಅದೇ ಬೇಯ್ತಾ ಮೇಲೆ
ಎದ್ದೇಳುತ್ತೆ. ಸೊ ನಂತರ ನಾವು ಟರ್ನ್ ಮಾಡಿ 2 ಕಡೆ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ ಮತ್ತು ಪೂರಿ ಥರ ಕೂಡ ಉಬ್ಬಿದೆ ಇದು. ನೋಡ್ಬೋದು. ಇದಕ್ಕೆ ನಾನು ಬೇರೆ ಏನೂ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ, ಸೋಡಾ ಏನೂ ಉಪಯೋಗಿಸ್ದಲೇ ನಾವು ಒಂದು ರೈಸ್ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ. ಸೊ ಖಂಡಿತವಾಗ್ಲೂ ನಯ್ಯಪ್ಪ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಓಕೆ, ಬಾಯ್.